ನಿಮಗೆ ಗೊತ್ತಾ? ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ದರೋಡೆಕೋರರ ಜಾಡಿನ ಅತಿ ದೊಡ್ಡ ಸುದ್ದಿ ಇದು. ಅವರು ಕೇರಳದಲ್ಲೂ ಇಲ್ಲ, ತಮಿಳುನಾಡಲ್ಲೂ ಇಲ್ಲ, ಉತ್ತರ ಭಾರತ ತಲುಪಿದ್ರ ಹಾಗಾದ್ರೆ ದರೋಡೆಕೋರರು. ಉತ್ತರ ಭಾರತದಲ್ಲಿ ದರೋಡೆಕೋರರ ಚಲನವಲನದ ಬಗ್ಗೆ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ. ಬೆಂಗಳೂರಿಂದ ಉತ್ತರ ಭಾರತದತ್ತ ಖಾಕಿ ಟೀಮ್ ಹೊರಟಿದೆ. ರೈಲಿನಲ್ಲಿ ದರೋಡೆಕೋರರು ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಉತ್ತರ ಭಾರತಕ್ಕೆ ಮಂಗಳೂರು ಪೊಲೀಸರ ತಂಡ ಈಗ ಹೋಗಿದೆ. 2 ಕಾರಲ್ಲಿ ಚಿನ್ನ ಹೊತ್ತೊಯ್ದಿದ್ದ ಖದೀಮರು. ದರೋಡೆಕೋರರ ಹೆಜ್ಜೆಯನ್ನ ಹಾಗಾದ್ರೆ ಪೊಲೀಸರು ಭೇದಿಸಿದ್ರ? ಕೇರಳದಲ್ಲೂ ಸಹ ಇಲ್ಲ, ತಮಿಳುನಾಡಲ್ಲೂ ಸಹ ಇಲ್ಲ ಈ ಗ್ಯಾಂಗ್. ಹಾಗಾದ್ರೆ ಉತ್ತರ ಭಾರತವನ್ನ ತಲುಪಿದೆಯಾ? ಈಗಾಗಲೇ ಉತ್ತರ ಭಾರತಕ್ಕೆ ಮಂಗಳೂರು ಪೊಲೀಸರ ತಂಡ ಹೋಗ್ತಾ ಇದೆ. ಹಾಗಾಗಿ ಉತ್ತರ ಭಾರತದಲ್ಲಿ ಈ ಗ್ಯಾಂಗ್ ಇರೋದು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ರೈಲಿಂದ ದರೋಡೆಕೋರರು ಪರಾರಿಯಾಗಿರುವಂತಹ ಶಂಕೆ ಇದೆ. ಉತ್ತರ ಭಾರತಕ್ಕೆ ಮಂಗಳೂರು ಪೊಲೀಸರ ತಂಡ ಹೋಗಿದ್ದು 2 ಕಾರಲ್ಲಿ ಚಿನ್ನವನ್ನ ಹೊತ್ತೊಯ್ದಿದ್ದಾರೆ ಖದೀಮರು. ಅವರು ಎಲ್ಲಿ ಹೋದ್ರು ಏನು ಅಂತ ಈಗ 8 ತಂಡಗಳನ್ನ ರಚನೆ ಮಾಡಿಕೊಂಡು ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ತಂಡ ಈಗ ಉತ್ತರ ಭಾರತದತ್ತ ಹೊರಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಉತ್ತರ ಭಾರತಕ್ಕೆ ಈಗ ಮಂಗಳೂರು ಪೊಲೀಸರು ಹೋಗಿದ್ದಾರೆ. ಹಾಗಾದ್ರೆ ಅಲ್ಲೇ ದರೋಡೆಕೋರರ ಗ್ಯಾಂಗ್ ಇದೆ ಅನ್ನೋ ಮಾಹಿತಿ ಸಿಗ್ತಾ ಪೊಲೀಸರಿಗೆ? ಪ್ರಗತಿ, ಹೌದು. ಈಗಾಗಲೇ ಕೋಟೆಕಾರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಹಾರ ಮೂಲದ ಟೀಮ್ ಆಗಿರ್ಬೋದು ಅಥವಾ ಒಟ್ಟು ನಾರ್ತ್ ಇಂಡಿಯನ್ ಒಂದು ಟೀಮ್ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಬಹಳ ದೊಡ್ಡ ಸುಳಿವು ಮಂಗಳೂರು ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಈಗಾಗಲೇ ಒಂದು ಟೀಮು ಉತ್ತರ ಭಾರತದ ಕಡೆಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಯಾಕಂದ್ರೆ ಈಗಾಗಲೇ 5 ರಿಂದ 8 ತಂಡಗಳನ್ನು ಮಾಡಿದ್ದಾರೆ. ಅವು ಕೆಲವೊಂದು ತಂಡಗಳಲ್ಲೂ ಮಂಗಳೂರು ಮತ್ತು ಕೇರಳ ಮತ್ತು ಕಾಸರಗೋಡು ಆ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ, ಒಂದಷ್ಟು ತಂಡಗಳು ಮುಂಬೈ ಮತ್ತು ತಮಿಳುನಾಡು ಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಕೆಲವೊಂದು ತಂಡಗಳನ್ನ ದೇಶದ ಬೇರೆ ಬೇರೆ ಭಾಗಗಳಿಗೆ ಅನುಮಾನಗಳ ಬಂದ ಹಿನ್ನೆಲೆಯಲ್ಲಿ ಮತ್ತು ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಕಳಿಸಿಕೊಳ್ಳಲಾಗಿರುವಂಥದ್ದು. ಯಾಕಂದ್ರೆ ಆ ಒಂದು ಫಿಯಟ್ ಇನೋವಾ ಕಾರ್ ಏನಿದೆ ಆ ಕಾರಿನ ಜಾಡನ್ನು ಹಿಡಿದು ಹೋಗಿರುವಂಥದ್ದು. 2 ಕಾರ್ ಇದೆ. ಒಂದು ಕಾರಿನ ಕ್ಲಾರಿಟಿ ಇನ್ನೂ ಕೂಡ ಪೊಲೀಸರಿಗೆ ಕ್ಲಿಯರ್ ಆಗಿ ಸಿಕ್ಕಿಲ್ಲ. ಆದ್ರೆ ಇನ್ನೊಂದು ಕಾರಿನ ಕ್ಲಾರಿಟಿ ಸಿಕ್ಕಿದೆ. ಅದರ ಸಿಸಿ ಕ್ಯಾಮೆರಾ ಫುಟೇಜ್ಗಳ ಆಧಾರದಲ್ಲಿ ತಲಪಾಡಿ ಬಾರ್ಡರ್ನ ಕ್ರಾಸ್ ಆಗಿ ಅವರು ಮತ್ತೆ ಹೊಸಂಗಡಿಯಿಂದ ಲೆಫ್ಟ್ಗೆ ಪಡೆದು ಅವರು ಬೇರೆ ಜಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಕೇರಳದಿಂದಲೇ ಅವರು ರೈಲಿನಲ್ಲಿ ಉತ್ತರ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಅಥವಾ ಕರ್ನಾಟಕಕ್ಕೆ ಬಂದು ಅಂದ್ರೆ ಮಡಿಕೇರಿ ಮತ್ತು ಚಿಕ್ಕಮಗಳೂರು ಅಂದ್ರೆ ಮಡಿಕೇರಿ ಅಥವಾ ಮೈಸೂರು ಭಾಗಗಳಿಗೆ ಬಂದು ಅಲ್ಲಿಂದ ಅವರು ಬೇರೆ ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂತಹ ಎಕ್ಸಾಕ್ಟ್ ಆದ ಮಾಹಿತಿಗಳು ಸಿಕ್ಕಿರುವಂತದ್ದು ಪೊಲೀಸರಿಗೆ. ಹಾಗಾಗಿ ರೈಲಿನಲ್ಲಿ ಅವರು ಪ್ರಯಾಣ ಬೆಳೆಸಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅಥವಾ ಒಟ್ಟು 5 ಜನ ಇದ್ರು, 2 ಕಾರುಗಳು, ಅದರಲ್ಲಿ ಒಂದು ಕಾರನ್ನು ಎಲ್ಲಾದ್ರೂ ಬೇರೆ ಕಡೆಗಳಲ್ಲಿ 2 ಕಾರುಗಳನ್ನು ಬಿಟ್ಟು 3ನೇ ಕಾರು ಬೇರೆ ಯಾವುದಾದ್ರೂ ಒಂದು ಕಾರನ್ನ ಮಾಡಿಕೊಂಡು 5 ಜನ ಶಿಫ್ಟ್ ವೈಸ್ ಡ್ರೈವಿಂಗ್ ಮಾಡಿಕೊಂಡು ಕಾರ್ನಲ್ಲೇ ಹೋಗಿದ್ದಾರಾ ಅನ್ನುವಂತ ಒಂದು ಅನುಮಾನಗಳು ಕೂಡ ಇರುವಂತದ್ದು. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ತನಿಖೆಗಳನ್ನು ನಡೆಸಿ ಒಂದು ಟೀಮ್ ಈಗ ಉತ್ತರ ಭಾರತದ ಕಡೆಗೆ ಹೋಗ್ತಾ ಇದೆ. ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಅವರು ಎಕ್ಸಾಕ್ಟ್ ಆಗಿ ಇರಬಹುದು ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಪೊಲೀಸ್ ತನಿಖೆಗಳ ಹೊತ್ತಿನಲ್ಲಿ ಸಂದರ್ಭಗಳಲ್ಲಿ ಸಹಜವಾಗಿ ಯಾವ ಜಾಗದಲ್ಲಿ ಅವರಿಗೆ ನಿಖರವಾದ ಮಾಹಿತಿಗಳು ಸಿಗುತ್ತೋ ಅಂತ ಜಾಗಗಳಲ್ಲಿ ಅವರು ಇದ್ದಾರೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ 2. ಆದ್ರೆ ಆ ಜಾಗಗಳಿಗೆ ಹೋಗಿ ತನಿಖೆಯನ್ನ ಮಾಡುವಂಥದ್ದು, ಆ ಜಾಗಗಳಲ್ಲಿ ಅವರ ಜಾಡನ್ನು ಹಿಡಿಯುವಂಥದ್ದು ಪೊಲೀಸ್ ತನಿಖೆಗಳಲ್ಲಿ ಸಹಜವಾಗಿ ಆ ಪ್ರಕ್ರಿಯೆಗಳಾಗಿ ನಡೆಯುತ್ತೆ. ಹಾಗಾಗಿ 8 ತಂಡಗಳಂದ್ರೆ 8 ತಂಡಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮಾಡ್ತಾ ಇದೆ. ಒಂದು ತಾಂತ್ರಿಕ ಆಧಾರಗಳ ಮೇಲೆ, ಒಂದು ಸಿಸಿಟಿವಿ ಫುಟೇಜ್ಗಳ ಆಧಾರದ ಮೇಲೆ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಬಹಳ ಮುಖ್ಯವಾಗುತ್ತೆ. ಆ ಎಲ್ಲ ಆಧಾರದಲ್ಲೇ ಸುಳಿವುಗಳನ್ನು ಹಿಡಿದು ಇವರು ಪ್ರಯಾಣವನ್ನು ಬೆಳೆಸಿರುವಂತದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.